ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡಿದಿರ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಸೊ ಗೈಸ್, ನಾನು ಈಗಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋಕ್ಕೊಡಿ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಇಂಡಿಯನ್ ಪೀಪಲ್ಸ್ಗಂತಾನೆ ChatGPT ಪ್ಲೇಸ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ಸೊ ಅದನ್ನು ಯಾವ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತಿಲ್ಲೋ ಗೊತ್ತಿಲ್ಲ, ಬಟ್ ಸ್ಟೂಡೆಂಟ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಸೊ ಯಾಕೆ ಅಂತಂದರೆ ಬೇರೆ ಯೂಸ್ ಮಾಡೋಕ್ಕಿಂತ ಆಲ್ಮೋಸ್ಟು ಸ್ಟೂಡೆಂಟ್ಸ್ಗಳೇ ಜಾಸ್ತಿ ChatGPT ಪ್ಲೇಸ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕಾಗಿ ಈ ವಿಡಿಯೋ ಅವರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಲಾಸ್ಟ್ ಟಾಪಿಕ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ. ಗೈಸ್, ನೋಡ್ತಿರ್ಬೋದು ನನ್ನ ಹತ್ರ ಆಲ್ರೆಡಿ ChatGPT ಇದೆ. ಸೊ ನಿಮ್ಮ ಹತ್ರ ಇದ್ದರೆ ಸೊ ನಾನು ಹೇಳ್ಕೊಟ್ಟ ಹಾಗೆ ಕಂಟಿನ್ಯೂ ಮಾಡಿ. ಸೊ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ChatGPT ಆ್ಯಪ್ ಲಿಂಕ್ ಇದೆ. ಸೊ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಓಪನ್ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಿರ್ಬೋದು. ಸೊ ಈ ಥರ ಬಂದಮೇಲೆ ನಿಮಗೆ ಲೆಫ್ಟ್ ಸೈಡ್ ಮೇಲ್ಗಡೆ 2 ಡ್ಯಾಶ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ನಿಮಿಷದಲ್ಲಿ ತೋರಿಸ್ತೀನಿ. ಸೊ ಈ ಥರ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದಾಗ ನಿಮಗೆ ಕೆಳಗಡೆ ವಿವೇಕ್ ವಿವೇಕ್ ಅಂತ ಇದೆ. ಸೊ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ಥರ ನೋಡಿ, ಇಲ್ಲಿ ಅಕೌಂಟ್ ಆಪ್ಷನ್ಸಲ್ಲಿ ವರ್ಕ್ ಸ್ಪೇಸು, ಅಪ್ಗ್ರೇಡ್ ಗೋ ಟು ಫ್ರೀ, ಜಿಮೇಲ್ ಅಂತ ಇದೆ. ಸೊ ನೀವು ಇಲ್ಲಿ ಯಾವುದು ಕ್ಲಿಕ್ ಮಾಡ್ಕೋಬೇಕು ಅಂತಂದರೆ ಅಪ್ಗ್ರೇಡ್ ಟು ಗೋ ಟು ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಫೈನಲ್ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲೆ ಟ್ರೈ ಗೋ ಫ್ರೀ ಫಾರ್ 12 ಮಂತ್ಸ್ ಅಂತ ಹೇಳಿದ್ದಾರೆ. ಹಾಗೆ ಕೆಳಗಡೆ ಬಂತು ಅಂತಂದರೆ ರೀಸ್ಟೋರ್ ಸಬ್ಸ್ಕ್ರಿಪ್ಷನ್, ಅಪ್ಗ್ರೇಡ್ ಟು ಗೋ ಮತ್ತು ರೀನ್ಯೂಸ್ ಅಟ್ ₹0.00 ಮಂತ್ ಫಾರ್ ಯುವರ್ ಫಸ್ಟ್ 12 ಮಂತ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ನೋಡ್ತಿರ್ಬೋದು ಫ್ರೀಯಾಗಿ ಅಂತ ನಮಗೆ ಹೇಳಿದರೆ ₹0.00 ಅಂತ. ಸೊ ಬನ್ನಿ ಹೇಗೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸಬ್ಸ್ಕ್ರೈಬ್ ಅಂತ ನನಗೆ ಕೇಳ್ತಾ ಇದೆ. ಸೊ ಕೆಳಗಡೆ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ನೋಡ್ತಿದ್ರಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕೇಳ್ತಿದ್ದಲ್ಲ. ಸೊ ನಾನು ಅದ್ರ ಮೇಲೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಬಂತು. ಸೊ ನೆಕ್ಸ್ಟ್ ಇವಾಗ ನಮಗೆ ಪೇ ಟು ಆ್ಯಂಡ್ ಸೆಟ್ ಆಟೋ ಪೇ ಅಂತ ಇದೆ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ₹2 ನಾನು ಪೇ ಮಾಡ್ತಾಯಿದ್ದೀನಿ. ಸೊ ನಾವು ಪೇ ಮಾಡಿದ್ಮೇಲೆ ಸೊ ನೋಡ್ತಿರ್ಬೋದು ಪೇ ಆಯಿತು. ಸೊ ಡನ್ ಅಂತ ಕೊಟ್ಟಮೇಲೆ ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಸೊ ಈ ಥರ ಬಂದಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋ ಥ್ಯಾಂಕ್ಸ್ ಕೊಡ್ತೀನಿ. ಸೊ ನೋಡ್ತಿರ್ಬೋದು ನಮ್ದು ಆಲ್ಮೋಸ್ಟ್ ₹2 ಪೇ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ಸೊ ನಾನು ಬ್ಯಾಕ್ ಬಂದುಬಿಟ್ಟು ಮತ್ತೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಒಂದ್ಸಲ ಮತ್ತೆ ನೋಡ್ತಾ ಇದ್ದೀನಿ. ಸೊ ಮತ್ತೆ ನಾವು ಅಲ್ಲಿ ಡ್ಯಾಶ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಈಗ ಅಪ್ಗ್ರೇಡ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಅಪ್ಗ್ರೇಡ್ ಟು ಪ್ಲಸ್ ಅಂತ ಇದೆ. ಸೊ ಮುಂಚೆ ಯಾವ ಥರ ಇತ್ತು ಅಂತಂದ್ರಲ್ಲಿ ಅಪ್ಗ್ರೇಡ್ ಟು ಗೋ ಅಂತ ಇತ್ತು. ಸೊ ಇವಾಗ ಅಲ್ಲಿ ಅಪ್ಗ್ರೇಡ್ ಟು ಪ್ಲಸ್ ಅಂತ ಇದೆ. ಸೊ ಇಲ್ಲೇ ನೋಡ್ತಿರ್ಬೋದು ಅಂದರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ. ಮತ್ತು ಇಲ್ಲಿ ಪ್ಲಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಗೋ ಅಂತ ಇತ್ತು. ಸೊ ಇಲ್ಲೇ ಪ್ರೂಫ್ ಗೊತ್ತಾಗ್ತಿದೆ ಸಬ್ಸ್ಕ್ರೈಬ್ ಆಗಿದೆ. ಸೊ ನಾನು ಇವಾಗ ನೆಕ್ಸ್ಟು ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬಂದಮೇಲೆ ಸೊ ನಾವು ಈಗ ಮಾಡಬೇಕಾಗಿರೋದು ಒಂದು ಸೊ ನಾವು ಆಟೋ ಪೇ ಅಂತ ಕೊಟ್ಟಿರ್ತೀವಲ್ವ. ಸೊ ಆಟೋ ಪೇನ ನಾವು ಹಂಗೆ ಬಿಟ್ಟರೆ ಅದು ಮಂತ್ಲಿ ಪೇ ಆಗ್ತಾನೆ ಇರುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಬ್ಯಾಂಕಿಂದ ಕಟ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಅದನ್ನು ಡಿಲೀಟ್ ಮಾಡಿ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ನಾನು ಇವಾಗಿನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಸರ್ಚ್ ಬಾಕ್ಸಿಗೆ ಹೋಗ್ಬಿಟ್ಟು ನೀವಿಲ್ಲಿ ಆಟೋ ಪೇ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾನು ಸರ್ಚ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಆಟೋ ಪೇ ಅಂತ ಸರ್ಚ್ ಮಾಡ್ತಾ ನಿಮಗೆ ಫಸ್ಟ್ನೇ ಆಪ್ಷನ್ನೇ ಬರುತ್ತೆ. ಸೊ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೋಡಿಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೂಗಲ್ ಅಂತ. ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಪೇ ಮಾಡಿರೋಂಥ ಡೀಟೇಲ್ಸ್ ನಿಮಗಿಲ್ಲಿ ಬಂದಿರುತ್ತೆ. ಸೊ ನೀವು ಹಾಗೆ ಸ್ವಲ್ಪ ಸ್ಕ್ರೀನ್ನ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗಲ್ಲಿ ಡಿಲೀಟ್ ಆಟೋ ಪೇ ಅಂತ ಬಂದಿರುತ್ತೆ. ಸೊ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿದ್ರಲ್ಲಿ ಇಲ್ಲಿ ಡಿಲೀಟ್ ಆಟೋ ಪೇ ಅಂತ ಇದೆಯಲ್ಲ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬಿಟ್ಟು ಕನ್ಫರ್ಮ್ನ ಕೊಡಬೇಕಾಗುತ್ತೆ. ಡಿಲೀಟ್ ಆಟೋ ಪೇ ಅಂತ ಇದೆ, ಕನ್ಫರ್ಮ್ನ ಕೊಡಬೇಕಾಗುತ್ತೆ. ಸೊ ಗೈಸ್, ಇಷ್ಟಾದಮೇಲೆ ಏನು ಅಂತ ಅರ್ಥ ಅಂದರೆ ಸೊ ನೀವು ಆಟೋ ಪೇ ಕೊಟ್ಟಿರ್ತೀರಲ್ಲ. ಸೊ ಅದಕ್ಕಾಗಿ ಅದು ಮಂತ್ಲಿ ನಿಮ್ಮಿಂದ ಅಕೌಂಟಿಂದ ಅದಾಗೆ ಅಮೌಂಟ್ ಕಟ್ ಆಗ್ತಿರುತ್ತೆ. ಸೊ ನೀವು ಇಲ್ಲಿ ಡಿಲೀಟ್ ಆಟೋ ಪೇ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ₹1 ಆಟೋ ಪೇ ಆಗೋಲ್ಲ, ಅಂದರೆ ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ ಆಗೋಲ್ಲ. ಇದೇ ನೋಡಿ ಇಂಪಾರ್ಟೆಂಟ್ ಟಾಪಿಕ್ ಈ ವಿಡಿಯೋಗೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಹಾಗೆ ನಿಮಗೆ ಯಾವ ಪ್ರಾಬ್ಲಮ್ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಹೇಳಿ, ನಾನು 100% ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್.